ದೇವರ ನೆಲದ್ದು ಸೈಡ್ ಆಗಿ ಉಂಟಲ್ಲ, ರಥ ಒಂದು ಸೈಡ್ ಹೋಗಿತ್ತು, ಇವಾಗ ಅದನ್ನು ಮೂವ್ ಮಾಡಿ. ಹಾಯ್ ಎಲ್ರಿಗೂ ಸಹ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಎಣಿಸ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಇವತ್ತು ಬಸ್ಸಲ್ಲಿ ಕೊಯ್ತಿದ್ದಾರೆ ಸಾಂಬಾರಿಗೆ ಮೊದಲನೇದು. ಮೊನ್ನೆ ಮಚ್ಚಕ್ಕ ಸ್ವಲ್ಪ ತೆಗ್ದಿದ್ಲು, ಅದರ ನೆಕ್ಸ್ಟ್ ಅಪ್ಪ ಕೊಯ್ತಿರೋದು ಮೊದಲ ಸಲ. ಒಂದೇ ಬಳ್ಳಿಯಲ್ಲಿ ಅದು ಬಸಳೆ ಫ್ರೆಶ್ ಉಂಟು ನೋಡಿ, ಫ್ರೆಶ್ ಬಸಳೆ ಅಪ್ಪ ತೆಕ್ಕೊಟ್ರು. ನನಗೆ ಅದು ಕೊಯ್ಲಿಕ್ಕೆ ಅಷ್ಟು ಗೊತ್ತಾಗೋದಿಲ್ಲ, ಯಾವ ಬುಡದಿಂದ ಕೊಯ್ಯಬೇಕು ಅಂತ. ಅದು ನೆಕ್ಸ್ಟ್ ಚಿಗುರ್ಬೇಕಲ್ಲ, ಅದಕ್ಕೋಸ್ಕರ ಅಪ್ಪನೇ ಕೊಯ್ದು ಕೊಟ್ಟರು. ಇವತ್ತು ಮಧ್ಯಾಹ್ನಕ್ಕೆ ಇದು ಮತ್ತು ಎಂಥದ್ದು ಹೆಸರು ಹಾಕಿ ಸಾಂಬಾರು. ಬೈಲಿಕ್ಕಿಲ್ಲ, ಚಿಕ್ಕದಲ್ಲ ಅದು. ಶಂಭು ತಾಳ್ಮೇಲೆ ಕೂತಿದ್ದಾನೆ ನೋಡಿ ಪಾಪ. ಎಲ್ಲಿಂದೆಲ್ಲ ಇವನು ಹುಡುಗ ಆಯಿತಾ, ನಮ್ಮದು ಚಿಕ್ಕದಿದ್ದಾನಲ್ಲ, ಇವನಿಗೊಂದು ಹೊಸ ಹೆಸರಾಗಬೇಕಷ್ಟೇ. ಎಂಥ ಹೆಸರು ಹಿಡಿದು ಗೊತ್ತಿಲ್ಲ. ಎಲ್ಲರೂ ಹುಡುಗರೇ ನಮ್ಮ ಮನೇಲಿ ಈಗ. ಇವಳು ಮತ್ತು ತಪ್ಪಿ ಇಬ್ಬರೇ ಹುಡುಗಿರಿರೋದು. ನಾನು ಇದಾದರೂ ಒಂದು ಚಿಕ್ಕ ಮಗು ಹುಡುಗಿ ಬಂತಲ್ಲ ಅಂತ ಖುಷಿಯಲ್ಲಿದ್ದೆ. ನೋಡಿ ಪಿಂಕ್ ಪಿಂಕ್ ಮೂಗು, ಚುಬ್ಬಣಿ ಚುಬ್ಬಣಿ. ಅವಳನ್ನು ಗಡಿ ಕರ್ಕೊಂಡೋಗಿ ಅಟ್ಟದಲ್ಲಿ ಇಡೋದು. ಇವರೊಟ್ಟಿಗೆ ದೊಡ್ಡ ಮಕ್ಕಳಿದ್ದಾರಲ್ಲ, ಶಂಭು ನಂದಿಗೆ ಬಂದು ಹಾಲು ಕೊಡೋದು. ಇದನ್ನು ಅಟ್ಟದಲ್ಲಿಟ್ಟು ಅದಕ್ಕೆ ನಾನು ಕರ್ಕೊಂಡು ಬಂದೆ ಕೆಳಗೆ, ಇಲ್ಲೇ ಇರಲಿ ಓಡಾಡಿಕೊಂಡು ಅಂತ. ಇವ ನೋಡಿ ಸ್ವಲ್ಪ ಸಿಕ್ಕಿದ್ರು ಸಾಕು ಹಾಲು ಕುಡಲಿಕ್ಕೆ ರೆಡಿ ಇರ್ತಾನೆ ಶಂಭು. ತಗೊಳ್ಳಿ, ಅಯ್ಯೋ ಫ್ರೆಂಡ್ ಆದರೆ ಸಾಕಿತ್ತಪ್ಪ ದೇವ್ರೇ. ನನಗೆ ಅದೇ ಒಮ್ಮೆ ಇಬ್ಬರೊಟ್ಟಿಗೆ ಅಡ್ಜಸ್ಟ್ ಆದರೆ ಮತ್ತೆ ನಾನು ಕಾಯ್ತಾ ಇರಬೇಕು ಅಂತಿಲ್ಲ. ಇಲ್ಲಾಂದರೆ ಟಿಂಕಿ ಬರ್ತಾನ, ಕೂರ ಬರ್ತಾನ, ಇವರು ಹೊಡಿತಾರ ಕಚ್ಚಿತಾರ ಅಂತೇಳಿ ಒಂದು ಭಯ. ಬೇಡ ಅದು ಚಿಕ್ಕದಲ್ಲ, ಬೇಡ ಹಾಗೆ ಮಾಡಬಾರ್ದಣ್ಣ. ನೀನು ಹಂಗೆ ಸಹ ಕಚ್ಚೋದೇ ಇವ, ಕಚ್ಚೋದು ಮತ್ತು ಹಿಡ್ಕೊಳ್ಳೋದು. ಕ್ಯೂಟ್ ಇದ್ದಾನೆ ನೋಡಿ ಚುಬ್ಬನಿ. ಕಣ್ಣು ನೋಡಿ, ಒಂದು ಕಣ್ಣು ಹೊಳಿತಾ ಉಂಟು. ಅಮ್ಮ ಎದ್ದು ಹೋಗಿ ಆಯಿತು. ನಂದಿಯೊಟ್ಟಿಗೆ ಮಲಗಿದೆ, ನಂದಿಗೆ ಗೊತ್ತಿಲ್ಲ, ಒಟ್ಟು ನಂದಿಯೊಟ್ಟಿಗೆ ಕೂತ್ಕೊಂಡಿದ್ದಾನೆ. ಅಮ್ಮನಿಗೆ ಟಿಂಕಿ ಹತ್ರ ಹೋಗ್ಬೇಕು, ಕೂರನ ಹತ್ರ ಹೋಗಬೇಕು, ಸುಮಾರು ಕೆಲಸ ಇರ್ತದಲ್ಲ. ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿಯೋದು. ಚಿಕ್ಕ ಇರುವಾಗ ಕಣ್ಣು ಮುಚ್ಚಿ ಕುಡಿತದೆ, ದೊಡ್ಡದ ಮೇಲೆ ಕಣ್ಣು ಬಿಟ್ಟೆ ಕುಡಿಯೋದು. ಇವನಿಗೆ ಇದೊಂದು ಬೌಲಲ್ಲಿ ಹಾಕಿ ಕುಡಿಲಿಕ್ಕೆ ಅಭ್ಯಾಸ ಮಾಡಿಸಿದ್ದೇನೆ. ಈಗ ಇನ್ನು ಮೊನ್ನೆ ತನಕ ಸ್ಪೂನಲ್ಲಿ ಕೊಡ್ತಾ ಇದ್ದೆ, ಈಗ ಇನ್ನು ಅಭ್ಯಾಸ ಮಾಡಿದ್ದೇನೆ. ಅದು ಹಲ್ಲು ತುಂಬ ತುರಿಸ್ತದೆ ಕಾಣ್ತದೆ, ಹಾಗೆ ಅದು ಸೈಡಿಗೆ ಕಚ್ಚೋದವ. ಅವನ ಸೈಜಿಗೆ ಆಗುವಂಥದ್ದು ಒಂದು ಇಡ್ಲಿ ಹಾಕುವಂಥದ್ದು ಒಂದು ಗಿಣ್ಣೆಲ್ಲ ಅವನಿಗೆ ಇಟ್ಟಿದ್ದೇನೆ, ಸ್ವಲ್ಪ ದೊಡ್ಡ ಆಗುವ ತನಕ. ಮತ್ತು ಅವರು ಊಟ ಮಾಡ್ತಾರಲ್ಲ, ಅದಕ್ಕೆ ಅಭ್ಯಾಸ ಆಗ್ತದೆ. ಈಗ ಅಲ್ಲಿಂದ ಹೋಗಿ ಊಟ ಎಲ್ಲ ಮಾಡ್ತಾನೆ, ಆದರೆ ಹಾಲು ಮಾತ್ರ ನಾನು ಸಪ್ರೇಟ್ ಹಾಕೋದು ಅವನಿಗೆ, ಅಮ್ಮಂದು ಹಾಲು ಸಾಕಾಗೋದಿಲ್ಲ ಅಂತ. ನೋಡಿ ಕ್ಯೂಟು.
ಹೇಳ್ತೇನೆ. ಗಾಳಿ ನೋಡಿ ಗೈಸ್, ಎಷ್ಟು ಜೋರು ಬೆಳಿಗ್ಗೆ ಬೆಳಿಗ್ಗೆ ಫಲಗಾಲಿ ಬೀಸ್ತಾ ಉಂಟು. ಮತ್ತು ಹೀರೆಕಾಯಿ ಸೇಲಿಗೆ ಕೊಂಡು ಹೋಗ್ತಿದ್ದೇನೆ. ಎಷ್ಟು ಸಿಗ್ತದೆ ಅಂತ ನೋಡಬೇಕು. ಅಷ್ಟೇನು ಹಣ್ಣು ಸಿಗಲಿಕ್ಕಿಲ್ಲ, ಅಟ್ಲೀಸ್ಟ್ ಒಂದು 3 kg ಇರ್ಬೋದು ಅನಿಸ್ತದೆ ಕೊಡಲಿಕ್ಕೆ. ನೋಡುವ. ಬೆಳಗಿಂದ ತುಂಬ ವ್ಲಾಗ್ ಮಾಡಲಿಲ್ಲ, ಯಾಕಂದರೆ ಇವತ್ತಿದು ನೈಟಿದು ಕ್ಲಿಪ್ಪಿಂಗ್ ಸ್ವಲ್ಪ ಇರ್ತದಲ್ಲ, ದೇವಸ್ಥಾನಕ್ಕೆ ಹೋಗೋದು ಮತ್ತು ಪಂಚಮಿ ರಾತ ಸಂತೆ ಎಲ್ಲ ನೋಡ್ಲಿಕ್ಕೆ ಹೋಗ್ಲಿಕ್ಕೆ ಉಂಟು. ಹಾಗಾಗಿ ಈಗ ನಾನು ಮತ್ತು ಗಣಿ ಹೊರಟು ರೆಡಿಯಾಗಿದ್ದೇವೆ. ಇವರು ಈಗ ಬಂದದ್ದು ಆಫೀಸಿಂದ, ಹಾಗಾಗಿ ಇನ್ನು ಹೋಗ್ತಾ ಇದ್ದೇವೆ ಅಷ್ಟೇ. ಇಲ್ಲಾಂತೇಳಿದರೆ ಅವಾಗಕ್ಕಿಂತ ಮುಂಚೆ ಹೋಗಿ ಆಗ್ತಿತ್ತು. ಕಳೆದ ವರ್ಷ ಸ್ವಲ್ಪ ಬೇಗ ಹೋಗಿದ್ವಿ, ಅಂದರೆ ಅವರು ರಜೆ ತಗೊಂಡಿದ್ರು. ಹಾಗಾಗಿ ಈ ವರ್ಷ ಇನ್ನೊಂದು ಸ್ವಲ್ಪ ಲೇಟ್ ಆಯಿತು. ಇವತ್ತು 8:10ಕ್ಕೆ ಇನ್ನು ನಾವು ಜಾತ್ರೆಗೆ ಹೋಗಲಿಕ್ಕೆ ರೆಡಿಯಾಗಿ ಆಯಿತು. ಗಣಿಯವರು ಈಗ ಆಫೀಸಿಂದ ಬಂದರು. ಹಾಗೆ ಅವರು ಬಂದು ಚಾಲ ಕುಳಿತು ಸ್ನಾನ ಮಾಡಿ ಹೊರಟು. ನಾನು ಅವ್ರಿಗೆ ಬರೋಕ್ಕಿಂತ ಮುಂಚೆನೇ ರೆಡಿ ಮಾಡಿಟ್ಟಿದ್ದೇನೆ. ಇವತ್ತು ಬಲಿವಾಡಕ್ಕೆ ಅಕ್ಕಿ ಸಾಕ್ಲಿಕ್ಕೆ ಉಂಟು. ವರ್ಷ ಸಹ ಅಪ್ಪ ಹಾಕೋದು, ಆದರೆ ಈ ವರ್ಷ ಅವರಿಗೆ ಹಾಕ್ಲಿಕ್ಕೆ ಆಗ್ತಿಲ್ಲ. ಯಾಕಂದರೆ ನಮ್ಮದು ಕುಟುಂಬದಲ್ಲಿ, ಅಂದರೆ ಅಪ್ಪನ ಕುಟುಂಬದಲ್ಲಿ ಯಾರೊಬ್ಬರು ತೀರಿ ಹೋಗಿದ್ದಾರಂತೆ. ಹಾಗಾಗಿ ಅವರೆಲ್ಲ ಇನ್ನು ದೇವಸ್ಥಾನದ ಒಳಗಡೆ ದೇವರದ್ದು ಇದಕ್ಕೆ ಎಂತಕ್ಕೆ ಹೋಗ್ಲಿಕ್ಕಿಲ್ಲ, ಅದರದ್ದು ಕಾರ್ಯಗಳು ಮುಗಿಯುವ ತನಕ. ಹಾಗೆ ಅಂದರೆ ತುಂಬ ದೂರದ್ದು ರಿಲೇಷನ್, ನಮಗೆ ಅವರು ಯಾರು ಅಂತಲೇ ಗೊತ್ತಿಲ್ಲ. ಅಪ್ಪನಿಗೆ ಗೊತ್ತುಂಟು, ಮತ್ತು ಅವರೆಲ್ಲೋ ಬೇರೆ ಕಡೆ ಇರೋದು. ಅವರು ಅಂದರೆ ನಾವು ಫಾಲೋ ಮಾಡಬೇಕಲ್ಲ, ಹಾಗಾಗಿ ಅವರು ನಾನು ಬರೋದಿಲ್ಲ, ನೀವು ಹೋಗಿ ಅಂತ ಹೇಳಿದರು. ಹಗಲು ಹೋಗಲಿಕ್ಕೆ ನನಗೆ ಒಬ್ಲಿಕ್ಕೆ ಕಷ್ಟ ಆಗ್ತದೆ ಅಂತೇಳಿ ಇವಾಗ ಗಣಿಯೊಟ್ಟಿಗೆ ಅಕ್ಕಿ ತರಲಿಕ್ಕೆ ಹೇಳಿ ಮತ್ತೊಂದು ಸ್ವಲ್ಪ ತೆಂಗಿನಕಾಯಿ ಕೊಡಲಿಕ್ಕೆ ಉಂಟು. ಅದು ವರ್ಷವೂ ನಮ್ಮ ಮನೆಯಿಂದ ಬಲಿವಾಡಕ್ಕೆ ಕೊಡಲಿಕ್ಕೆ ಇರ್ತದೆ. ಹಾಗೆ ಅದನ್ನು ಕೊಟ್ಟು ಮತ್ತು ಪಂಚಮಿ ತೇರನ್ನು ನೋಡಿ ಬರುವಂತಿದ್ದೇವೆ. ಮತ್ತು ಸಂತೆ ಕೂಡ ನೋಡಲಿಕ್ಕೆ ಉಂಟು. ಎಂತಾದರೂ ಇವತ್ತು ತೊಗೊಳ್ತಾ ಇಲ್ಲ, ನಾಳೆ ತೊಗೊಳ್ಳೋದು ಅಂತ ನೋಡಬೇಕಷ್ಟೇ. ಇವತ್ತು ಜಾಸ್ತಿ ರೇಟ್ ಇರ್ತದೆ, ನಾಳೆ ಮಧ್ಯಾಹ್ನ ಮೇಲಿನ ಸ್ವಲ್ಪ ಕಡಿಮೆ ಆಗ್ತದೆ, ನಾಡಿದ್ದು ಇನ್ನೂ ಕಡಿಮೆ ಆಗ್ತದೆ ರೇಟ್. ಆಗ ಕೆಲವು ಐಟಮ್ಸ್ ಎಲ್ಲ ಖಾಲಿಯಾಗಿರ್ತದೆ ನೋಡಿದ್ದು. ಹಾಗೆ ನೋಡುವ. ಮತ್ತು ಗಣ್ಣ ಹೊರಟ್ವಿ ಹೋಗಲಿಕ್ಕೆ. ನಾವು ಸ್ಕೂಟಿಯಲ್ಲಿ ಹೋಗೋದು, ಯಾಕಂದರೆ ನಮ್ಮದು ಜಾಕೆಟ್ ಎಲ್ಲ ಹಾಕಲಿಕ್ಕೆ ಸುಲಭ ಆಗ್ತದೆ ಅಂಥೇಳಿ. ಹಾಗೆ ಪಂಚಮಿ ರಥ ನೋಡಿ, ಈ ರಥದಲ್ಲಿ ಇವತ್ತು ದೇವರು ಕೂತು ಕಾಶಿಕಟ್ಟೆ ತನಕ ಹೋಗ್ತಾರೆ. ಮತ್ತು ನಾಳೆಗೆ ಬ್ರಹ್ಮರಥ ನೋಡಿ ರೆಡಿ ಆಗ್ತಾ ಉಂಟು, ಅಂದರೆ ಹೂವೆಲ್ಲ ಕಟ್ತಾ ಇದ್ದಾರೆ. ಇದು ಕೂಡ ನಾಳೆ ಬೆಳಿಗ್ಗೆಗೆ, ಇದು 7:30ಗೆ. ನಾಳೆ ಬೆಳಿಗ್ಗೆ ಇದನ್ನು ಕೂಡ ಹೇಳಿದ್ದಾರೆ, ಇದನ್ನು ಕೂಡ ಹೇಳಿದ್ದಾರೆ. ಅಪ್ಪ ಮತ್ತು ಮಗ ಇಬ್ಬರು ರಥದಲ್ಲಿ ಕೂತು ಹೋಗಲಿಕ್ಕೆ ಉಂಟು. ನಾವು ಬಲಿವಾಡದ್ದು ಕೊಡಲಿಕ್ಕೆ ಬಂದ್ವಿ. ಗಣ್ಣ ಹೋದರು ಇಲ್ಲಿ ಕೊಪ್ಪರಿಗೆ ಅಲ್ಲಿ ಹಾಕಲಿಕ್ಕೆ ಬಲಿವಾಡದ ಅಕ್ಕಿಯನ್ನು. ದೇವರದ್ದು ಬಲಿ ಆಗ್ತಾ ಉಂಟು ಯಶಸ್ವಿನಿ ನೋಡಿ. ದೇವರದ್ದು ಬಲಿಯೆಲ್ಲ ನೋಡಿ ಇವಾಗ ಊಟಕ್ಕೆ ಹೋಗ್ತಾ ಇದ್ದೇವೆ. ಇಲ್ಲಿ ನೋಡಿ ಎಲ್ಲರೂ ಸಹ ಹೀಗೆ ಮಲಗಿದ್ದಾರೆ ಅಂತ ಆಯ್ತು. ಬೇರೆ ಬೇರೆಯಿಂದ ಊರಿಂದ ಬಂದಿರ್ತಾರಲ್ಲ ಅವರು ಹೀಗೆ ಮಲಕೊಳ್ಳೋದು. ಅಲ್ಲಿ ದೇವರದ್ದು ಬಲಿ ಆಗ್ತಾ ಉಂಟು, ಇವರೆಲ್ಲ ಮಲಗಿದ್ದಾರೆ. ನಾವು ಊಟಕ್ಕೆ ಹೋಗ್ತಾ ಇದ್ದೇವೆ ನೋಡಿ. ಊಟಕ್ಕೆ ಹೋಗೋದು ಒಲ್ಪ ಕುಡ್ಲಾಡ್ದು ಉಪ್ಪಾರ ಅಂದ ಅಂದ. ಥ್ಯಾಂಕ್ ಯು, ಬಾಯ್ ಬಾಯ್. ಇದು ಬ್ರಹ್ಮರಥ, ಇನ್ನು ಸಹ ಅಲಂಕಾರ ಮಾಡ್ತಾ ಇದ್ದಾರೆ ನೋಡಿ. ನಾಳೆ ಇದರಲ್ಲಿ ದೇವರು ಕೊಡ್ತಾರೆ, ಇವತ್ತು ರಾತ್ರಿ ಇದರಲ್ಲಿ ಕೂತ್ಕೊಳ್ಳೋದು. ಇದರ ಅಲಂಕಾರ ಎಲ್ಲ ಮುಟ್ಟಿದೆ, ಹತ್ತಿರ ಬರಬಾರ್ದು ಹೇಳಿ ನೋಡಿ ಎಲ್ಲ ಆರ್ಡರ್ ಹಾಕಿದ್ದಾರೆ.
ಹೋಗ್ತಾರೆ, ಇಲ್ಲಾಂದರೆ ಹೂವೆಲ್ಲ ಕಿತ್ಕೊಂಡು ಹೋಗ್ತಾರೆ. ಅದಕ್ಕೆ ನಾವು ಊಟಕ್ಕೆ ಬಂದ್ವಲ್ಲ, ಹಾಗೆ ಇಲ್ಲಿಂದ ಬ್ಲಾಗ್ ಮಾಡಲಿಕ್ಕೆ ಈಸಿ ಆಗ್ತದೆ. ಇದು ಪಂಚಮಿ ರಥ, ನಾಳೆ ಹೂ ನೋಡಿ ಡೆಕೋರೇಷನ್ ಮಾಡ್ತಾ ಇದ್ದಾರೆ ಬ್ರಹ್ಮರಥಕ್ಕೆ. ನಾಳೆ ಬೆಳಗ್ಗೆ ಇದು 7:30ಗೆ ಹೊರಡಲಿಕ್ಕೆ ದೇವರು ಈ ರಥದಲ್ಲಿ. ಇದು ರಥ ಹೊಸತ್ತಾಯ್ತಾ, ನಾನು ಡಿಗ್ರಿ ಇರಬೇಕಾದ್ರೆ ಬಂದದ್ದು. ಮುತ್ತಪರಾಯಿ ಅಂತ ಇದ್ದಾರಲ್ಲ, ಅವರು ಕೊಡಿಸಿದ್ದು, ಅಂದರೆ ಅವರು ದೇವರಿಗೆ ಕೊಟ್ಟದ್ದು. ಈಗ ಬೆಳ್ಳಿ ರಥ ಹೇಗೆ ಬಂದಿದೆ, ಆವಾಗ ಇದು ಬಂದಿತ್ತು ಬ್ರಹ್ಮರಥ. ಇದಕ್ಕಿಂತ ಮುಂಚೆ ಬೇರೆ ಇತ್ತು ಬ್ರಹ್ಮರಥ. ಇದರದ್ದು ಒಂದೊಂದು ಚಕ್ರ ನೋಡಿ ಎಷ್ಟು ದೊಡ್ಡದಿರ್ತದೆ ಅಂತ. ಇದರದ್ದು ರಥದ್ದು ಚಕ್ರ ನೋಡಿ ಎಷ್ಟು ದೊಡ್ಡದು ಉಂಟು ಅಂತ. ಗನ್ನಿ 6 ಅಡಿ ಇದ್ದಾರೆ, ಅವರಿಗಿಂತ ಸಹ ಹೈಟ್ ಉಂಟು ಇದು. ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಎಲ್ಲಿಂದ ನಿಮ್ಮ ಮನೆ? ಸುಬ್ರಹ್ಮಣ್ಯವಾ? ಹೌದಾ, ಆಯ್ತಾ ಪರ್ಚೇಸ್ ಎಲ್ಲ ಆಯ್ತಾ? ಎಲ್ಲಿ ಮನೆ ನಿಮ್ಮದು? ಏನೇಕಲ್ಲ. ಖುಷಿ ಆಯಿತು. ಇಲ್ಲಿ ಇದು ಗಿಡಗಳನ್ನು ಸೇಲ್ ಮಾಡ್ತಾ ಇದ್ದಾರೆ ಕೃಷಿ ಮೇಳದಲ್ಲಿ. ಇದು ಒರಿಜಿನಲ್ ತಾವರೆ ಇಲ್ಲಿ ಕಾಣ್ತದಲ್ಲ, ಅದರದ್ದು ಗಿಡ. ಮತ್ತೆಲ್ಲ ಲಿಲ್ಲಿದು ಗಿಡ ನಮ್ಮ ಮನೆಯಲ್ಲಿ ಆಗ್ತದಲ್ಲ, ವೈಟ್ ಮತ್ತು ಪರ್ಪಲ್ ಕಲರ್ ಸೇಮ್ ಅದೇ. ಪಂಚಮಿ ತೇರು ಬರ್ತಾ ಉಂಟು. ಈಗ ಗಂಟೆ ಎಷ್ಟಾಯ್ತು ಗನ್ನ? 12:45 ಮಧ್ಯರಾತ್ರಿ. ತುಂಬ ದೂರದಲ್ಲಿ ಬರ್ತಾ ಉಂಟು. ಇಲ್ಲಿಂದ ಬಂದು ಇಲ್ಲಿ ಕಾಶಿಕಟ್ಟೆ ಹತ್ರ ಪೂಜೆ ಎಲ್ಲ ಆಗಿ ಮತ್ತೆ ರಿಟರ್ನ್ ಸುಬ್ರಹ್ಮಣ್ಯಕ್ಕೆ ಹೋಗುದು. ಇದು ಕಾಶಿಕಟ್ಟೆ. ಶುಭಕ್ಕ ಹೊರಟ್ಲು, ಹಾಗೆ ದೇವರು ಕೂಡ ಹೊರಟರು ತಿರುಗಿ ದೇವಸ್ಥಾನಕ್ಕೆ.
ಮೆಲ್ಲ ಮೆಲ್ಲ ದೇವ್ರೆ ದೇವ್ರೆ ಮೋರಿ ಚೌಲೆಚ್ಚಿ ಅಂತ ದೇವರ ನೆಲ್ಲದು ಸೈಡ್ ಆಗಿ ಉಂಟಲ್ಲ ರಥ ಒಂದು ಸೈಡ್ ಹೋಗಿತ್ತು, ಇವಾಗ ಅದನ್ನು ಮೂವ್ ಮಾಡ್ತಾ ಇದ್ದಾರೆ. ಸೆಂಟ್ರ್ ಬಾಲ್ ನಾನು ಫಸ್ಟ್ ಟೈಮ್ ಈ ಥರ ರಥ ನೋಡಿದ್ದು.